ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಜಾನು ಹಾರರ್ ಚಾನಲ್ಗೆ. ಇದು ನನ್ನ ಫಸ್ಟ್ ವಿಡಿಯೋ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡ್ತೀರಿ ಅಂತ ಭಾವಿಸ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಇದು ಒಂದು ಹಾರರ್ ರಿಯಲ್ ಸ್ಟೋರಿ. ಆಗಿನ ಕಾಲದಲ್ಲಿ ನಡೆದ ಸತ್ಯವಾದ ಘಟನೆ ಇದು. ರಾಕೇಶ್ ಎಂಬ ಒಂದು ವ್ಯಕ್ತಿ ತನಗೆ ಬೇಕಾಗುವ ವಸ್ತುಗಳನ್ನು ತೆಗೆದುಕೊಳ್ಳಬೇಕಂದ್ರೆ ಆಗಿನ ಕಾಲದಲ್ಲಿ ಸಂತೆ ಥರ ಇರ್ತಿತ್ತು. ಅದೇ ರೀತಿ ಸಂತೆಗೆ ಹೋಗ್ಬೇಕಂತೇಳಿ ಬೇಗ ಬೇಗ ಕೆಲಸ ಮಾಡ್ಕೊಂಡು ಹೋಗಬೇಕು ಅಂತ ಅರ್ಜೆಂಟ್ನಲ್ಲಿ. ಕೆಲಸ ಕೂಡ ಭಾಳನೇ ಇರುತ್ತೆ. ಅಷ್ಟು ಕೆಲಸ ಬೇಗ ಬೇಗ ಮಾಡ್ಕೊಂಡು ಹೋಗ್ಬೇಕು ಅಂತ ಅರ್ಜೆಂಟ್ನಲ್ಲಿ ಬಾಸ್ ಹತ್ರ ಬಯಸ್ಕೊಂಡು ಸಂಜೆ 5 ಗಂಟೆ ಆಗುತ್ತೆ. ಸಂಜೆ 5 ಗಂಟೆ ಆದರೆ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ಈ ಟೈಮಲ್ಲಿ ನೀನು ಹೋಗೋದು ಕಾಡಿನ ರಸ್ತೆಯಲ್ಲಿ ನಿಮ್ಮ ಮನೆಗೆ ಹೋಗ್ತೀಯಾ, ಮತ್ತು ಸಂತೆ ಹೋಗ್ಬೇಕಂದ್ರೂ ರಾತ್ರಿ ಲೇಟ್ ಆಗುತ್ತೆ, ನೋಡ್ಕೊಂಡು ಹೋಗು, ಹುಷಾರು ಹೋಗಂತ ಜೊತೆಲಿರೋ ಫ್ರೆಂಡ್ಸ್ ಎಲ್ಲ ಹೇಳಿ ಕಳಿಸ್ತಾರೆ. ರಾಕೇಶ್ ಹೋಗೋಷ್ಟಿಗೆಲ್ಲ ಸಂತೆ ಎಲ್ಲ ಬಂದ್ ಮಾಡಿ ಎಲ್ಲ ಕ್ಲೋಸ್ ಮಾಡಿ ಎಲ್ಲರೂ ಮನೆಗೆ ತೆರಳ್ತಾ ಇರ್ತರು. ರಾಕೇಶ್ ಕೂಡ ಅಯ್ಯೋ ಸಂತೆ ಎಲ್ಲ ಮುಗಿತಂತ ಹಿಂತಿರುಗಿ ಮನೆಗೆ ಹೋಗ್ತಾ ಇದ್ದೆ. ಅದು ದಟ್ಟ ಕಾಡು, ಮರಗಳು, ದೊಡ್ಡ ದೊಡ್ಡ ಮರಗಳು ಇರ್ತವೆ. ಅಲ್ಲಿಂದ ಒಬ್ಬ ವ್ಯಕ್ತಿ ಅಣ್ಣ ಅಂತ ಕೂಗ್ತಾನೆ. ಅಣ್ಣ ಅಂತ ಕೂಗಿದಾಗ ರಾಕೇಶ್ ಹಿಂದೆ ತಿರುಗಿ ನೋಡಿದಾಗ ಆ ವ್ಯಕ್ತಿಯ ತಲೆ ಮೇಲೆ ಒಂದು ಮಂಚ ಇರುತ್ತೆ. ಮಂಚ ಇಟ್ಕೊಂಡು, ಅಣ್ಣ, ಇದು ನಾನು ಪಕ್ಕದ ಊರಿಂದ ಕಳ್ಳತನ ಮಾಡ್ಕೊಂಡು ಬಂದೀನಿ, ನನಗೆ ಬಹಳ ಹೊಟ್ಟೆ ಹಸುತ್ತಾ ಇದೆ, ನಿಮ್ಮ ಹತ್ರ ಎಷ್ಟು ಹಣ ಇದೆ ಅಷ್ಟು ಕೊಟ್ಟು ಇದು ತಗೋರಿ ಅಂತ ಹೇಳ್ತಾನೆ. ಹೇಳಿದಾಗ ರಾಕೇಶ್ಗೆ ಅವಾಗ ಅನಿಸುತ್ತೆ, 2 ದಿನ ಮುಂಚಿತವಾಗಿ ನಾನು ಅಂದ್ಕೊಂಡಿದ್ದೆ, ನನಗೆ ಮಲಗಲು ಭಾಳ ತೊಂದರೆ ಆಗ್ತಿದೆ, ಮಂಚ ಬೇಕು ಅಂತ ನಾನು ಅಂದ್ಕೊಂಡಿದ್ದೆ, ಇದು ಚೆನ್ನಾಗಿದೆ ಮಂಚ ಅಂಥೇಳಿ ತನ್ನ ಹತ್ರ ಇರುವ ಸ್ವಲ್ಪ ಹಣವನ್ನು ಕೊಟ್ಟು ಮಂಚವನ್ನು ತೆಗೆದುಕೊಂಡು ಸ್ವಲ್ಪ ದೂರ ಬರೋ ಅಷ್ಟು ಹಿಂದೆ ತಿರುಗಿ ನೋಡಿ, ನಿನ್ನ ಹೆಸರು ಏನು ಅಂತ ಕೇಳ್ತಾನೆ. ನಿನ್ನ ಹೆಸರು ಏನು ಅಂತ ಕೇಳಿದಾಗ ಅವನು ಹೇಳ್ತಾನೆ, ನನ್ನ ಹೆಸರಿಂದ ನಿಮಗೇನು ಬರೋದೈತಿ? ಆಯಿತು, ನನ್ನ ಹೆಸರು ತಿಮ್ಮಪ್ಪ ಅಂತ ಹೇಳ್ತಾನೆ. ಆಯಿತು, ಮಂಚ ತೊಗೊಂಡೇನು ಖುಷಿನಲ್ಲಿ ಬಂದು, ಆವಾಗಿನ ಕಾಲದಲ್ಲಿ ಇರುತ್ತಲ್ಲ, ಯಾರೂ ಮನೆಯಲ್ಲೂ ಮಲ್ಕೊಳಲ್ಲ, ಹೊರಗಿನ ಕಂಪೌಂಡ್ ಥರ ಇರುತ್ತೆ, ಅಲ್ಲಿ ಮಂಚ ಹಾಕಿ ಊಟ ಮಾಡ್ಕೊಂಡು ಎಲ್ಲ ಮಾಡಿಕೊಂಡು 10 ಗಂಟೆ, ಸುಮಾರು 10 ಗಂಟೆ ಸಮಯದಷ್ಟರಲ್ಲಿ ರಾಕೇಶ್ ಮಲ್ಕೊತಾನೆ. ಮಲ್ಕೊಂಡು 5 ನಿಮಿಷಕ್ಕೆ ಫುಲ್ಲು ಗಾಢವಾದ ನಿದ್ರೆಯಲ್ಲಿ ಜಾರಿದಾಗ ಸುಮಾರು 2 ಗಂಟೆ ಸಮಯದಷ್ಟರಲ್ಲಿ ಅಳುವಿನ ಶಬ್ದ ಶುರುವಾಗುತ್ತೆ. ಆವಾಗ ದಡ್ಡಂತ ಎದ್ದು ನೋಡಿದಾಗ ಅಳುವಿನ ಶಬ್ದ, ಜ್ವರ ಬಂದಾಗ ಮುಳುಗ್ತಾರೆ ನೋಡ್ರಿ, ಹೂ ಅದೇ ರೀತಿ ಶಬ್ದ ನೋಡ್ತಾನೆ. ನೋಡಿ ಹಿಂದೆ ಮುಂದೆ ನೋಡ್ತಾನೆ, ಯಾರನ್ನ ಅಳ್ತಾ ಇದ್ದಾರೆ ಅಂತೇಳಿ ನೋಡ್ತಾನೆ, ಯಾರೂ ಇರೋದಿಲ್ಲ. ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಹಾಗೆ ಮಲಗಿದಾಗ ಕೂಡ ಅದೇ ಸೌಂಡು ಬರುತ್ತೆ. ಬಂದಾಗ ಸ್ವಲ್ಪ ಮಂಚದ ಕೆಳಗೆ ಬಗ್ಗಿ ನೋಡಿದಾಗ ಅಲ್ಲಿ ಕಪ್ಪು ಆಕಾರದ ಶಾಡೋ ನೋಡಿ ಎದ್ದ ಬಿದ್ದ ಹೋಗ್ಬಿಡ್ತಾನೆ. ಹೋಗಿ ಒಂದು ಫಕೀರ್ ಬಾಬಾ ಮಸೀದಿಗೆ ಹೋಗ್ತಾನೆ. ಅಲ್ಲಿ ಹೋಗಿ ಫಕೀರ್ ಬಾಬಾ ಹತ್ರ, ಬಾಬಾ ನಾನು ಮಲಗೋ ಮಂಚ ಮಾತಾಡ್ತಿದೆ, ನನಗೆ ಅಲ್ಲಿ ಕಪ್ಪಾದ ಶಾಡೋ ಕಾಣಕತ್ತೈತಿ ಅಂತ ಹೇಳ್ತಾನೆ. ಆ ರೀತಿ ಹೇಳಿದಾಗ ಬಾಬಾ ಹೇಳ್ತಾನೆ, ಮಂಚ ಮಾತಾಡುತ್ತಾ, ಅದೇನೋ ದುಷ್ಟಶಕ್ತಿ ಇದ್ದಂಗಿರುತ್ತೆ, ಇವಾಗ ನೀನು ಮನೆಗೆ ಹೋಗು, ನಾಳೆ ಬಂದು ನಾನು ನೋಡ್ತೀನಿ ಆ ದುಷ್ಟಶಕ್ತಿ ಕೆಲಸ ಅಂತ ಹೇಳ್ತಾನೆ. ಆಯಿತು ಅಂತೇಳಿ ರಾಕೇಶ್ ಮನೆಗೆ ಬರ್ತಾನೆ. ಮನೆಗೆ ಬಂದು ಅವತ್ತು ಬೆಳಗ್ಗೆ ಯಥಾತಿಥವಾಗಿ ಕೆಲಸಕ್ಕೆ ಹೋಗ್ತಾನೆ. ರಾತ್ರಿ ಆಗುತ್ತೆ. ರಾತ್ರಿ ಆದ್ರೆ ಫಕೀರ್ ಬಾಬಾ ಬರ್ತಾನೆ. ಫಕೀರ್ ಬಾಬಾ ಬಂದ್ರೇ ರಾಕೇಶ್ ಮಂಚವನ್ನು ತೋರಿಸ್ತಾನೆ. ಫಕೀರ್ ಬಾಬಾ ಆ ಮಂಚದ ಮೇಲೆ ಮಲ್ಕೊತಾನೆ. ಎಷ್ಟೋ ವರ್ಷಗಳಿಂದ ನಿದ್ದೆ ಬರಲಾದಷ್ಟು ಫಕೀರ್ ಬಾಬಾಗೆ ಆ ಮಂಚದ ಮೇಲೆ ಮಲ್ಕೊಂಡ್ರೆ ನಿದ್ದೆ ಶುರುವಾಗುತ್ತೆ. ಆವಾಗ ಮಲ್ಕೊಂಡಾಗ ಸುಮಾರು ಅದೇ ಸಮಯ 2 ಗಂಟೆ ಸಮಯಕ್ಕೆ ಅಳು, ಮುಳುಗೋದು, ಕಿರ್ಚೋದು ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದ್ರೇ ಬಾಬಾ ಎದ್ದು, ಯಾರು ನೀನು, ಯಾಕೆ ಅಳ್ತಿದೀಯಾ,
ಏನು ಮಾಡ್ತಿದ್ದೀಯಾ, ಯಾಕೆ ಬಂದೀಯಾ ಅಂತ ಕ್ವಶನ್ಗಳು ಕೇಳ್ತಾನೆ. ಕೇಳಿದಾಗ ಆ ದುಷ್ಟಶಕ್ತಿ ಹೇಳುತ್ತೆ, ನನ್ನ ಹೆಸರು ಪೂಜಾ, ನಾನು ಈ ಗ್ರಾಮದ ಕಾಯುವ ದುಷ್ಟಶಕ್ತಿ. ದಶಾವತನ ಕಾಲದಲ್ಲಿ ನಾನು ಗ್ರಾಮವನ್ನು ಕಾಯ್ತಾ ಇದ್ದೆ. ನನಗೆ ಅಮಾವಾಸ್ಯೆ ಹುಣ್ಣಿಮೆಗೆ ಬಲಿಯನ್ನು ನೀಡ್ತಾ ಇದ್ದರು. ಆವಾಗ ನಾನು ಬಲಿಯನ್ನು ನೀಡಿದರೆ ನಾನು ಹಳ್ಳಿಯನ್ನು ಎಲ್ಲ ರೀತಿಯ ಸಂರಕ್ಷಣೆ ಮಾಡ್ತಾ ಇರ್ತಿದ್ದೆ. ಆದರೆ ಸ್ವಲ್ಪ ದಿವಸ ನನಗೆ ಬಲಿಯನ್ನು ಕೊಡುವುದು ನಿಲ್ಲಿಸಿಬಿಟ್ರು. ಆಗ ನನಗೆ ಕೋಪದಿಂದ ಊರಿನಲ್ಲಿರುವ ಎಲ್ಲರನ್ನೂ ಸುಟ್ಟು ಭಸ್ಮ ಮಾಡಿಬಿಟ್ಟೆ. ಇವಾಗ ನನಗೆ ಬಲಿ ಕೊಡು, ನಿನಗೆ ಇಷ್ಟವಾದ ಬಂಗಾರ ಬೆಳ್ಳಿ ನಿಧಿ ಕೊಡ್ತೀನಿ, ಮತ್ತು ಎಲ್ಲ ರೀತಿಯ ಶಕ್ತಿಗಳನ್ನು ನಾನು ಕೊಡ್ತೀನಿ ಅಂತ ಫಕೀರ್ ಬಾಬಾಗೆ ಹೇಳ್ತಾನೆ. ಫಕೀರ್ ಬಾಬಾ ಒಂದೇ ಸರಿಗೆ ಮೈಯೆಲ್ಲ ಜುಮ್ ಅಂತ, ಬಲಿಯ ನಾನಾ ನಿನಗೆ ಅಂತ ಹೇಳಿದ್ರೆ ಪೂಜಾ ಅನ್ನೋ ಹೇಳ್ತಾನೆ, ನೀನು ಅಲ್ಲ ಬಲಿ, ನನ್ನ ಒಂದು ಮಂಚದ ಕೊಂಬನ್ನು ನಿನ್ನ ಕೈಯಲ್ಲಿ ಹಿಡ್ಕೊಂಡು ಹೋಗು. ಯಾವ ವ್ಯಕ್ತಿಯಾದರೂ ಈ ಮಂಚವನ್ನು ತಲೆ ಮೇಲೆ ಹಿಡ್ಕೊಂಡು ನಿನಗೆ ಆಲದ ಮರ ಬರೋ ದಾರಿಯಲ್ಲಿ ಆಲದ ಮರ ಕಾಣುತ್ತೆ, ಅಲ್ಲಿ ಆ ವ್ಯಕ್ತಿಯನ್ನು ಕಳಿಸ್ಬಿಡು. ನಾನು ಆ ವ್ಯಕ್ತಿಯನ್ನು ಬಲಿ ತಗೊಂಡು ಆ ವ್ಯಕ್ತಿಯನ್ನು ಭಸ್ಮ ಮಾಡಿ ಆಮೇಲೆ ನಿನಗೆ ಬೇಕಾಗುವ ಶಕ್ತಿ ಬಂಗಾರ ಬೆಳ್ಳಿಯನ್ನು ನಾನು ಕೊಡ್ತೀನಿ ಅಂತ ಹೇಳುತ್ತೆ. ಹೇಳಿದಾಗ ಬಾಬಾಗ ಆಸೆ ಬಿಟ್ಟು, ಆಯಿತು ಹುಣ್ಣಿಮೆ ಇನ್ನು 2 ದಿವಸ ಇದೆಯಲ್ಲ, ನಾನು 2 ದಿವಸ ಬಂದು ಬರ್ತೀನಿ ಅಂತ ಹೇಳಿ ಹೊರಗೆ ಬರ್ತಾನೆ. ಹೊರಗೆ ಬಂದಾಗ ರಾಕೇಶ್ ಕಾಯ್ಕೊಂತ ಕೂತಿರ್ತಾನೆ. ಕೂತಾಗ ಫಕೀರ್ ಬಾಬಾ ಒಂದು ಆಲೋಚನೆ ಮಾಡ್ತಾನೆ, ರಾಕೇಶ್ನೇ ಬಲಿ ಕೊಟ್ಟರೆ ನನಗೆ ಬಂಗಾರ ಬೆಳ್ಳಿ ಮತ್ತು ಶಕ್ತಿ ಬರುತ್ತಲ್ಲ ಅಂತ ಆಲೋಚನೆ ಮಾಡ್ಕೊತ ಹೊರಗೆ ಬರ್ತಾನೆ. ಹೊರಗೆ ಬಂದ ತಕ್ಷಣವೇ ರಾಕೇಶ್, ಬಾಬಾ ಏನು ಆಯಿತು, ಏನು ಅದು ಅಂತ ಕೇಳಿದಾಗ, ಇಲ್ಲ ಅದೊಂದು ದುಷ್ಟಶಕ್ತಿ, ಏನೂ ಇಲ್ಲ, ನೀನು ಹುಣ್ಣಿಮೆ ದಿವಸ ಮಂಚವನ್ನು ತಲೆ ಮೇಲೆ ಹಿಡ್ಕೊಂಡು ಆಲದ ಮರ ಹತ್ರ ಬಾ, ನಾನಲ್ಲಿ ಸ್ವಲ್ಪ ಪೂಜೆಗಳು ಮಾಡಿ ಎಲ್ಲ ಮಾಡಿ ಆ ಮರವನ್ನು ಸುಟ್ಟು ಹಾಕ್ತೀನಿ, ಆವಾಗ ನಿನಗಿರೋ ತೊಂದರೆಗಳೆಲ್ಲ ಕಳೆದು ಹೋಗುತ್ತಾ ಅಂತ ಫಕೀರ್ ಬಾಬಾ ಹೇಳಿ ಹೋಗ್ತಾನೆ. ಆಗ ರಾಕೇಶ್ ಏನು ಅನ್ಕೊತಾನೆ, ಆಯಿತು ಹೆಂಗೂ 2 ದಿವಸ ಇದು ಮಂಚ ಸುಟ್ಟಾಕ್ತಾರೆ, ಮಂಚ ಹೋಗ್ಬಿಡ್ತಾರೆ ಅಂತ ಮಲ್ಕೊತಾನೆ. ಅವತ್ತು ರಾತ್ರಿ ಮಲ್ಕೊಂಡಾಗ ಮತ್ತೆ ಅದೇ ರೀತಿ ಅಳೋದು, ಶಬ್ದ ಮಾಡೋದು, ಮುಳುಗೋದು ಎಲ್ಲ ಸ್ಟಾರ್ಟ್ ಆದಾಗ ಈ ಸರಿ ಸ್ವಲ್ಪ ರಾಕೇಶ್ ಧೈರ್ಯ ಮಾಡಿಕೊಂಡು, ಯಾರು ನೀನು, ಯಾಕೆ ಅಳಕತ್ತೀಯ ಅಂತ ಕೇಳಿದರೆ ಎಲ್ಲ ಸ್ಟೋರಿ ಹೇಳ್ತಾನೆ. ಹಿಂಗೆ ನೀನು ಯಾರನ್ನಾದರೂ ವ್ಯಕ್ತಿನ ಕರ್ಕೊಂಡೋಗಿ ಇದು ತಲೆ ಮೇಲೆ ಹಿಡ್ಕೊಂಡು ಹೋಗು, ನೀನು ಮಂಚದ ಒಂದು ಕೊಂಬನ್ನು ಕೈಯಲ್ಲಿ ಹಿಡ್ಕೊ, ನಿನಗೇನು ಮಾಡಲ್ಲ, ನಾನು ಮಂಚ ಹಿಡ್ಕೊಂಡ ವ್ಯಕ್ತಿನ ತಿಂದು ಬಿಡ್ತೀನಿ ಅಂತ ಹೇಳುತ್ತೆ. ಅವಾಗ ರಾಕೇಶ್ಗೆ ಅನಿಸುತ್ತೆ, ಫಕೀರ್ ಬಾಬಾ ನನ್ನ ಬಲೆ ಕೊಟ್ಟು ಬಂಗಾರ ಬೆಳ್ಳಿ ಎಲ್ಲ ತೊಗೋಬೇಕಂತ ಆಸೆ ಬಿದ್ದಾನ ಅಂತೇಳಿ ಆಲೋಚನೆ ಮಾಡಿ, ಆಯಿತು ನಾನು ನಿನಗೆ ಬಲಿ ಕೊಡ್ತೀನಿ ಅಂತ ಹೇಳಿ ಅವತ್ತು ಹುಣ್ಣಿಮೆ ದಿವಸ ಸಾಯಂಕಾಲ ಏನು ಮಾಡ್ದ, ಪೂಜಾ ಅನ್ನೋ ದುಷ್ಟಶಕ್ತಿ ಹೇಳಿತ್ತಲ್ಲ, ಒಂದು ಮಂಚದ ಕೊಂಬನ್ನು ಹಿಡ್ಕೊಂಡ್ರೆ ನಾನು ನಿನಗೆ ಏನು ಮಾಡಲ್ಲ ಅಂತ, ಅದು ರಾಕೇಶ್ ತಲೆಯಲ್ಲಿದ್ದು ಮಂಚ ತಲೆ ಮೇಲೆ ಹಿಡ್ಕೊಂಡು ಕೊಂಬು ಕೈಯಲ್ಲಿ ಹಿಡ್ಕೊಂಡು ಹೋಗ್ತಾ ಇರ್ತಾನೆ. ಹೋಗೋ ದಾರಿಯಲ್ಲಿ ಇನ್ನೇನೇ ಫಕೀರ್ ಬಾಬಾಯಿಂದ ನೋಡ್ಕೊತಾ ಬರ್ತಿರ್ತಾನೆ. ಫಕೀರ್ ಬಾಬಾ ಕೈಯಲ್ಲಿ ಕೂಡ ಅದೇ ಕೊಂಬು ಇರುತ್ತೆ. ಕೊಂಬು ಹಿಡ್ಕೊಂಡು ನಡ್ಕೊತಾ ಹೋಗೋ ಸಮಯಕ್ಕೆ ಆವಾಗ ಪೂಜಾ ಅನ್ನೋ ಪ್ರೇತಾತ್ಮ ಅಲ್ಲಿ ಪ್ರತ್ಯಕ್ಷವಾಗಿ ರಾಕೇಶ್ನ ಫಕೀರ್ ಬಾಬಾನ ಇಬ್ಬರನ್ನೂ ಬಲಿ ತಗೊಂಡು ಭಸ್ಮ ಮಾಡಿ ಬಿಡುತ್ತೆ. ಆವಾಗ ಅಲ್ಲಿ ಸ್ವಲ್ಪ ದೂರದಿಂದ ತಿಮ್ಮಪ್ಪ ಎಲ್ಲ ನೋಡ್ತಾ ಇರ್ತಾನೆ. ಆವಾಗ ಆ ದುಷ್ಟಶಕ್ತಿ ಕರೆಯುತ್ತೆ, ತಿಮ್ಮಪ್ಪ ಬಾ ಇಲ್ಲಿ ಅಂತ ಹೇಳಿ. ಆವಾಗ ತಿಮ್ಮಪ್ಪ ಬಂದು ಹೇಳಿ ಅಮ್ಮ ಅಂತ ಕೇಳಿದಾಗ, ನನಗೆ 2 ಬಲಿ ಮುಗೀತು, ಇನ್ನೊಂದು ಬಲಿ ಬಾಕಿ ಇದೆ, ಇನ್ನೊಂದು ಬಲಿ ಕೊಡು, ನಾನು ನಿನಗೆ ಬೇಕಾದ ಎಲ್ಲ ಕೊಡ್ತೀನಿ ಅಂತ ಹೇಳಿದಾಗ ತಿಮ್ಮಪ್ಪ ಮಂಚವನ್ನು ತಲೆ ಮೇಲೆ ಇಟ್ಕೊಂಡು ಬೇರೆ ಊರಿನಲ್ಲಿ ಸಂತೆ ಮಾರಲು ಹೋಗುತ್ತಾನೆ. ಹೇಳಿ ಫ್ರೆಂಡ್ಸ್, ಈ ಕಥೆಯಿಂದ ನಿಮಗೆ ಏನು ಅರ್ಥ ಆಗಿದೆ ನೋಡ್ರಿ. ನಾವು